ತಲೆ ಎತ್ತಲಿದೆ ಮತ್ತೊಂದು ಶುಗರ್ ಫ್ಯಾಕ್ಟರಿ. ಕೊಪ್ಪಳ ಗುಂಡಬಾಳ ಮಧ್ಯೆ ತಲೆ ಎತ್ತಾ ಇದೆ ಸಕ್ಕರೆ ಕಾರ್ಖಾನೆ. ಶುಗರ್ ಫ್ಯಾಕ್ಟರಿ ಮತ್ತೊಂದು ಬರ್ತಾ ಇದೆ ಕೊಪ್ಪಳಕ್ಕೆ. ಮೊನ್ನೆ ನಾವು ನೋಡಿದ್ವಿ ಸ್ಟೀಲ್ ಕಾರ್ಖಾನೆ ಬರಬಾರ್ದು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು. ಗವಿಮಠದ ಸ್ವಾಮೀಜಿಗಳು ಹಾಗೆ ಎಲ್ಲ ಹೆಟ್ನಾಳ್ ಅಂಡ್ ಬ್ರದರ್ಸ್ ಶಾಸಕರ ನೇತೃತ್ವದಲ್ಲಿ ಎಲ್ಲರೂ ಪಕ್ಷಾತೀತ ಹೋರಾಟ ಮಾಡಿದ್ರು. ಮತ್ತೊಂದು ಸಕ್ಕರೆ ಕಾರ್ಖಾನೆ ಎನ್ಒಸಿಗಾಗಿ ಗ್ರಾಮ ಪಂಚಾಯತ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. UKEM ಅಗ್ರಾ ಇನ್ಫ್ರಾ LTD ಅಧ್ಯಕ್ಷರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮುದ್ದಾಬಳ್ಳಿ ಗೊಂಡುಬಾಳ ಮಧ್ಯೆ 64 ಎಕರೆ ಭೂ ಸ್ವಾಧೀನ ಆಗಿದೆ. ಮನವಿ ಬಳಿಕ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಂದಲೂ ಕೂಡ ಈಗ ಅರ್ಜಿ ಸಲ್ಲಿಕೆಯಾಗಿದೆ. ನೋಡಿ, ಈಗ ನೋಟಿಸ್ ಬಂದಿದೆ ಅಂತೆ. ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆಗೆ ಅವಕಾಶ ನೀಡಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಬಹಿರಂಗ ನೋಟಿಸ್ ನೀಡಿದ್ದಕ್ಕೆ ಪ್ರತಿಯಾಗಿ ತಕರಾರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. 2 ಗ್ರಾಮಗಳ 100 ರೈತರು ತಕರಾರು ಅರ್ಜಿ ಸಲ್ಲಿಸಿದ್ದಾರೆ. ಗೊಂಡುಬಾಳ PDO ಜಯಲಕ್ಷ್ಮಿಗೆ ತರಾಟೆಗೆ ತೆಗೆದುಕೊಂಡ್ಬಿಟ್ರು. ಮಾಡ್ತಿದ್ದೀರಾ ಹಳೆ ಗೊಂಡ್ಬಾಳ ಹೊಸ ಗೊಂಡ್ಬಾಳ ರೋಡ್ ಆಗ್ಬಿಟ್ಟು ಎಷ್ಟು ವರ್ಷ ಆಗಿದೆ ಅಂತ ನಿಮ್ಗೆ ಡಾಕ್ಯುಮೆಂಟ್ ತೆಗೆದು ನೋಡ್ರಿ. ಆ ರೋಡ್ ತೋರಿಸ ಇಂಟ್ರೆಸ್ಟ್ ನಿಮ್ಗೆ ಇದ್ರ ಮೇಲೆ ತೋರಿಸಿದ್ರೆ ಇಷ್ಟೊಂದು 20 ವರ್ಷ ಆಗಿದೆ. 20 ವರ್ಷ ಅದು ನೀವು ನಿಮ್ ಕಡೆ ಹೋಗಿದ ರಿಕ್ವೆಸ್ಟ್ ಲೆಟರ್ ಎಷ್ಟು ಸರಿ ಕೊಟ್ಟಿದ್ದೀರಾ? ಎಷ್ಟು ಸರಿ ಕೊಟ್ಟಿದ್ದೀರಾ? ಎಷ್ಟು ಸರಿ ಕೊಟ್ಟಿದ್ದೀರಾ? ಈಗ 13 ತಾರೀಕಿಗೆ ನೋಟಿಸ್ ಇಶ್ಯೂ ಮಾಡಿದ್ರೆ ಯಾವತ್ತು ನೀವು ಸಹಿ ಮಾಡ್ಬೇಕಾದ್ರೆ ಕೆಳಗಡೆ ಡೇಟ್ ಹಾಕ್ಬೇಕು. ಇದೇ ಡೇಟಾ ಇದೇ ಡೇಟ್ ಇದೆ. ಮತ್ತೆ ಹೆಂಗ್ ನೀವು ಇದು ಮಾಡಿದ್ರಿ? ಯಾಕೆ ಮಾಡಿದ್ರಿ? ಅಧ್ಯಕ್ಷ ಕಳಿಸಿ ಅವತ್ತೇ ಮಾಡ್ಸುತ್ತಾನೆ ಹಂಗಿಂದ ಇದನ್ನ ಡೇಟ್ ಚೇಂಜ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಯಾಕೆ ಮಾಡಲ್ಲ? ಇವ್ರು ಚೇಂಜ್ ಮಾಡ್ಸೋಣ. ಇವ್ರು ಏನ್ ಚೇಂಜ್ ಮಾಡ್ತೀನಿ ಯಾಕೆ ಮಾಡ್ಸ್ಕೊಳ್ಳಿ? ನೀವು ಇಲ್ಲಿ ಇಲ್ಲ ನಾ ಚೇಂಜ್ ಮಾಡಲ್ಲ. ಹೌದಾ? ನೀವು ಚೇಂಜ್ ಮಾಡ್ಸಂಗಿತ್ತಪ್ಪ ಚೇಂಜ್ ಮಾಡ್ಬೇಕು. ಹಂಗೆ ಯಾಕೆ ಹಚ್ಚಿದ್ರಿ? ಹಂಗೆ ಯಾಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುದ್ದಾಬಳ್ಳಿ ಸೀಮಾದಲ್ಲಿ ಈ ಕಾರ್ಖಾನೆಯನ್ನು ಫ್ಯಾಕ್ಟರಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸರ್. ಕೇವಲ 200 ಮೀಟರಿಂದ 300 ಮೀಟರ್ ಅಂತರದಲ್ಲಿರುವಂಥ ಗ್ರಾಮಗಳು ಸರ್. ಮುದ್ದಾಬಳ್ಳಿ, ಗೊಂಡಬಾಳು, ಹಳೆ ಗೊಂಡಬಾಳು ಅಂತಂದು ಹೇಳಿ ಸರ್. ಇಲ್ಲಿ ಕೆಲವೇ ಪರಿಸರ ಮಾಲಿನ್ಯ ಆಗುತ್ತಾ, ಇದರಿಂದ ಜಲ ಮಾಲಿನ್ಯ ಆಗುತ್ತಾ. ಇಲ್ಲಿ ಅದೇ ಜಾಗದಲ್ಲಿ ಒಂದು ಮೊರಾರ್ಜಿ ಸ್ಕೂಲನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾನ್ಯ ಶಾಸಕರು ಮಾಡಕತ್ತಾರ. ಅದರ ವಿರುದ್ಧವಾಗಿ ನಾವು ಈ ಕಾರ್ಖಾನೆ ಬೇಡ ಎಂಬುದನ್ನು ಹೋರಾಟ ಮಾಡಕ್ಕೆ ಬಂದೀವಿ ಸರ್. ಅದರಲ್ಲಿ ಕಾಣದ ಕೈಗಳು ಕೆಲಸ ಮಾಡಕತ್ತಾವ ಅನ್ನೋದು ನಮ್ಮ ಇದು ಪಂಚಾಯತಿಂದ ಯಾವುದು ಪರವಾನಗಿ ಕೊಟ್ಟಿಲ್ಲ, ಅನುಮತಿನೂ ಕೊಟ್ಟಿಲ್ಲ. ನಮಗೆ ಅವರು ಅರ್ಜಿ ಕೊಟ್ಟಿದ್ದಾರೆ. ಯಾವುದು ಎಣ್ಣೆ ಆಗಿದೆ, ಇಂಡಸ್ಟ್ರಿಯಲ್ ಪರ್ಪಸ್ ಎಣ್ಣೆ ಆಗಿದೆ, 62 ಎಕರೆ ಎಣ್ಣೆ ಆಗಿದೆ. ಎಣ್ಣೆ ಆಗಿದ್ದು ಸಂಬಂಧಪಟ್ಟಂಗೆ ಅವರು ಟೌನ್ ಪ್ಲಾನಿಂಗಿಗೆ ಕಳಿಸೋದಕ್ಕೆ ಮುಂದಿನ ಹಂತ ನೆಕ್ಸ್ಟ್ ಪ್ರೊಸೀಜರ್ ಕಳಿಸೋದಕ್ಕೆ ಟೌನ್ ಪ್ಲಾನಿಂಗ್ ಕಳಿಸೋದಕ್ಕೆ ಅವರು ನಕ್ಷೆ ಅನುಮೋದನೆಗಾಗಿ ನಮ್ಮ ಪಂಚಾಯತಿಗೆ ಪ್ರಪೋಸಲ್ ಕೊಟ್ಟಿದ್ದಾರೆ. ಲೆಟ್ರ್ 11ನೇ ತಾರೀಕಿಗೆ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಬಹಿರಂಗ ನೋಟಿಸ್ ಹಾಕಿದ್ದೀವಿ. ಏನಾದರೂ ತಕರಾರಿದ್ರೆ ಸಲ್ಲಿಸ್ರಿ 30 ದಿವಸದ ಬಹಿರಂಗ ನೋಟಿಸನ್ನು ಹಾಕಿದ್ದೀವಿ. ಆ 30 ದಿನದ ಬಹಿರಂಗ ನೋಟಿಸ್ ಒಳಗೆ ಯಾವುದಾದ್ರೂ ತಕರಾರು ಬಂತು ಅಂತಂದರೆ ನಾವು ಮತ್ತೆ ಅದನ್ನು ಹೆಲ್ಡ್ ಅಪ್ ಮಾಡ್ತೀವಿ. ಇಲ್ಲ ಸಂಬಂಧಪಟ್ಟ ಇಲಾಖೆಗೆ ನಾವು ಫಾರ್ವರ್ಡ್ ಮಾಡ್ತೀವಿ. ಸರ್ವೆ ನಂಬರ್ ಎಷ್ಟರಲ್ಲಿ ಅದನ್ನು ಇದು ಮಾಡಿರೋದು? ಸರ್ವೆ ನಂಬರ್ ಎಷ್ಟರಲ್ಲಿ? 62 ಎಕರೆ ಟೋಟಲ್ 26 ಸರ್ವೆ ನಂಬರ್ಗಳನ್ನು ಅವ್ರು ಅಕ್ವೈರ್ ಮಾಡ್ಕೊಂಡೆ ಇಂಡಸ್ಟ್ರಿಯಲ್ ಎಣ್ಣೆ ಮಾಡಿರೋದು. ಆ ಇಂಡಸ್ಟ್ರಿಯಲ್ ಎಣ್ಣೆ ಸಪ್ರೇಟ್ ಸರ್ವೆ ನಂಬರ್ ವೈಸ್ ಎಣ್ಣೆ ಆಗಿದಾವೆ. 26 ಎಣ್ಣೆ ಇದಾವೆ, 26 ಎಣ್ಣೆ ಆರ್ಡರ್ಗಳಿದಾವೆ. ಆ ಎಣ್ಣೆ ಆರ್ಡರ್ಗಳಿಗೆ ತಕ್ಕಂಗೆ ನಾವು ಈಗ ಟೌನ್ ಪ್ಲಾನಿಂಗ್ ಕಳಿಸ್ಬೇಕಂತ ಅವ್ರು ಅರ್ಜಿ ಕೊಟ್ಟಿರೋದು. ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ನೋಡ್ತಾ ಇದ್ವಿ ಸ್ಟೀಲ್ ಕಂಪನಿ ಅದಕ್ಕೂ ಭಾರಿ ವಿರೋಧ ವ್ಯಕ್ತವಾಗಿತ್ತು ಪಕ್ಷಾತೀತವಾಗಿ. ಈಗ ಶುಗರ್ ಫ್ಯಾಕ್ಟ್ರಿ ಏನೋ ಬರ್ತಿದೆ ಅಂತೆ. ರೈತರು ಭಾಳ ಆಕ್ರೋಶ ಹೊರ ಹಾಕ್ತಿದ್ದಾರೆ, ನಾವು ಜಮೀನು ಕೊಡಲ್ಲ ಅಂತ. ಇಲ್ಲಿ ಏನು ಪಂಚಾಯತಿಯವರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೇಗೆ ಆ ಉದ್ಯಮಿಗಳಿಗೆ ಅನ್ನೋದು? ಪ್ರಭು, ಏನಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಹೊಸದಾಗಿ ಉಕ್ಕಿನ ಕಾರ್ಖಾನೆ ಬರುತ್ತೆ ಅಂತ ಹೇಳಿ ಅನ್ಕೊಂಡು ಬಹಳಷ್ಟು ಪಕ್ಷಾತೀತವಾಗಿ ಗವಿಸಿದ್ದೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಒಂದು ದೊಡ್ಡವಾದಂತ ಹೋರಾಟ ನಡೆದಿತ್ತು. ಅದರ ಬೆನ್ನಲ್ಲೇ ಇದೀಗ ಕೊಪ್ಪಳದಲ್ಲಿ ಮತ್ತೊಂದು ಸಕ್ಕರೆ ಕಾರ್ಖಾನೆ ಬರುತ್ತೆ ಅಂತ ಹೇಳಿ ಇದೀಗ ಸ್ವತಃ ಗ್ರಾಮಸ್ಥರು ಏನಂದ್ರೆ ಜನಪ್ರತಿನಿಧಿಗಳ ವಿರುದ್ಧ ಮತ್ತು ಗ್ರಾಮ ಪಂಚಾಯತಿಯ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುತ್ತದೆ. ಏನು ಕೊಪ್ಪಳ ತಾಲೂಕಿನ ಮುದ್ದಾಬಾಳೆ ಅಂತ ಗ್ರಾಮ ಬರುತ್ತೆ. ಮುದ್ದಾಬಾಳೆ ಗ್ರಾಮ ಬಳಿ ಸರಿಸುಮಾರು 62 ಎಕರೆ ಪ್ರದೇಶದ ವಿಸ್ತೀರ್ಣದಲ್ಲಿ ಒಂದು UKEM ಅಗ್ರಾ ಇನ್ಫ್ರಾ ಲಿಮಿಟೆಡ್ ವತಿಯಿಂದ ಒಂದು ಹೊಸದಾಗಿ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಲು ಆಗಲೇ 62 ಎಕರೆ ಏನಂದ್ರೆ ಜಮೀನನ್ನ ರೈತರಿಂದ
ವಶಪಡಿಸಿಕೊಳ್ಳ ಅಂದ್ರೆ ಬೇರೆ ಅಂದ್ರೆ ಇವ್ರು ಏನ್ ಮಾಡಿದ್ರೆ ಇಲ್ಲ ನಾವು ಬೇರೆ ಒಂದು ರೈತರ ಉದ್ದೇಶಕ್ಕಾಗಿ ಒಂದು ಜಮೀನನ್ನು ನಿಮ್ಮಿಂದ ಅದು ಪಡಿತೀವಿ ಅಂತೇಳಿ ರೈತರಿಂದ ಪಡಿತಾರೆ. ಆದ್ರೆ ತದನಂತರ ಇದೀಗ ನಾವು ಅಲ್ಲಿ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡ್ತೀವಿ ಅಂತೇಳಿ ಅನ್ಕೊಂಡು ಇದೀಗ ಆ 62 ಎಕರೆ ಪ್ರದೇಶವನ್ನ ಏನು ಗ್ರಾಮ ಪಂಚಾಯತಿ ಗೊಂಡವಾಳ ಅಂತ ಬರುತ್ತೆ, ಗೊಂಡವಾಳ ಅವರ ಅಧಿಕಾರಿಗಳಿಗೆ ಹೋಗಿ ಇಲ್ಲ ಇದನ್ನ ನಾವು ಎಣ್ಣೆ ಮಾಡಿಸ್ಕೊಡಿ ಅಂತೇಳಿ ಸ್ವತಃ ಮನವಿ ಸಲ್ಲಿಸಿರುವಂತದ್ದು. ಈ ಕಾರಣಕ್ಕಾಗಿ ಇವತ್ತು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಿರುತ್ತದೆ. ಆಗಲೇ ಅಂದ್ರೆ ಸರಿಸುಮಾರು 15 ತಾರೀಕರಂದು ಇದು ಸ್ವತಃ ಏನಂದ್ರೆ ಆ ಕಂಪನಿ ಹೋಗಿ ಮನವಿ ಸಲ್ಲಿಸಿರುತ್ತೆ, ನಮಗೆ ಎಣ್ಣೆ ಅಪ್ರೂವ್ ಮಾಡಿ ಕೊಡಿ ಅಂತೇಳಿ. ಅಂದ್ರೆ ಎಣ್ಣೆ ಅಪ್ರೂವ್ ಮಾಡ್ಕೊಡ್ಬೇಕಾದ್ರೆ ಗ್ರಾಮ ಪಂಚಾಯತಿಯಿಂದ ಏನಂದ್ರೆ ಎಲ್ಲರೂ ಟರಾವ್ ಪಾಸ್ ಮಾಡ್ಬೇಕು. ಟರಾವ್ ಪಾಸ್ ಮಾಡಿ ತದನಂತರ ಆ ಟೌನ್ ಪ್ಲಾನ್ ಆಫೀಸ್ ಅಂತ ಬರುತ್ತೆ, ಆ ಟೌನ್ ಪ್ಲಾನ್ ಆಫೀಸ್ಗೆ ಹೋಗಿ ತದನಂತರ ಅದು ಅನುಮೋದನೆಗೊಂಡಾಗ ಮಾತ್ರ ಅದು ಆ ಸಕ್ಕರೆ ಕಾರ್ಖಾನೆಗೆ ಆ ಜಮೀನು ಕೊಡಲು ಅಂದ್ರೆ ಅವಶ್ಯವಿರುತ್ತೆ. ಆದ್ರೆ ಅದಾದ ಬಳಿಕ 15 ತಾರೀಕರಂದು ಇವರು ಮನವಿ ಸಲ್ಲಿಸಿದ್ರು ಕೂಡ ಇದೀಗ ಏಕಾಏಕಿ ಗ್ರಾಮ ಪಂಚಾಯತಿ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಏನಾದ್ರು ಗ್ರಾಮದಲ್ಲಿ ತಕರಾರು ಇದ್ರೆ ನೀವು ಬಂದು ನಮಗೆ ತಕರಾರು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿ ಕೊಟ್ಟಿರುತ್ತದೆ. ಆ ಕಾರಣಕ್ಕಾಗಿ ನಮಗೆ ಸಮಸ್ಯೆ ಆಗಿದೆ, ಯಾವುದೇ ಕಾರಣಕ್ಕೂ ಕಾರ್ಖಾನೆ ಬೇಡ ಅನ್ನೋದು ಗ್ರಾಮಸ್ಥರ ಆಗ್ರಹ ಆಗಿರುತ್ತೆ. ಪ್ರಭು, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.